ರೈಟ್, ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿರುವ ಪುಡಾರಿ ರಾಜೀವ್ ಗೌಡ ಈಗ ಬಂಧನ ಭೀತಿಯಿಂದ ಊರೂರು ಅಲಿಬೇಕಾದಂತಹ ಪರಿಸ್ಥಿತಿ. ಕಚೇರಿಗೆ ಬೆಂಕಿ ಹಾಕಿಸ್ಬಿಡ್ತೀನಿ, ಚಪ್ಪಲಿಲಿ ಹೊಡಿಸ್ತೀನಿ, ತಾಲೂಕು ಬಿಟ್ಟು ಓಡಿಸ್ಬಿಡ್ತೀನಿ ಅಂತ ಇದ್ದಂತಹ ವ್ಯಕ್ತಿನೇ ಈಗ ಊರೂರು ಬಿಟ್ಟು ದಿಕ್ಕಾಪಾಲಾಗಿ ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. 12 ದಿನ ಕಳೆದರೂ ಕೂಡ ಈತನನ್ನು ಬಂಧಿಸೋದಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರ ಕೈಲಿ ಆಗಿಲ್ಲ. ರಾಜೀವ್ ಗೌಡ ಬಂಧನ ಯಾವಾಗ ಅಂತ ಪೊಲೀಸರ ಕಾರ್ಯವೈಖರಿಯನ್ನೇ ಜನ ಈಗ ಪ್ರಶ್ನೆ ಮಾಡಿ ಚೀಮಾರಿ ಹಾಕ್ತಾ ಇದ್ದಾರೆ. ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಪುಡಾರಿ ರಾಜೀವ್ ಗೌಡ ಬಂಧನ ಯಾವಾಗ? ಪೊಲೀಸರ ಕಣ್ತಪ್ಪಿಸಿ ಕೈ ಮುಖಂಡ ಗಾಯಬ್. ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ರಾಜೀವ್ ಪರಾರಿ. ಚಿಕ್ಕಬಳ್ಳಾಪುರ ಪುಡಾರಿ ರಾಜಕಾರಣಿ ರಾಜೀವ್ ಗೌಡ ನಾಪತ್ತೆಯಾಗಿ ಬರೋಬ್ಬರಿ 12 ದಿನಗಳೇ ಕಳೆದಿದೆ. ಆದರೆ ರಾಜೀವ್ ಗೌಡನನ್ನ ಬಂಧಿಸುವಲ್ಲಿ ಪೊಲೀಸರು ಫೇಲ್ ಆಗಿದ್ದಾರೆ. ಅನಧಿಕೃತ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕರೆ ಮಾಡಿ ಧಮಕಿ ಹಾಕಿದ್ದ ಪುಡಾರಿ ವೀರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನೇ ಈಗ ರಾಜ್ಯ ಬಿಟ್ಟು ಪರಾರಿಯಾಗಿದ್ದಾನೆ. ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ 12 ದಿನಗಳಿಂದ ರಾಜೀವ್ ಗೌಡ ಬಂಧನ ಭೀತಿಯಿಂದ ಊರೂರು ಅಲಿಯುವಂತಾಗಿದೆ. ಜಾಮೀನು ಪಡೆದು ಬಂದು ಅಬ್ಬರಿಸೋಣ ಅಂತ ಅಂದ್ಕೊಂಡಿದ್ದ ರಾಜೀವ್ ಗೌಡಗೆ ನ್ಯಾಯಾಲಯ ಜಾಮೀನು ಅರ್ಜಿ ವಜಾ ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿದೆ. ಇನ್ನು ಕೆಪಿಸಿಸಿ ಕೂಡ ಪಕ್ಷದಿಂದ ಅಮಾನತು ಮಾಡಿ ಶಾಕ್ ಕೊಟ್ಟಿತ್ತು. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲೂ ಎಫ್ಐಆರ್ ರದ್ದು ಕೋರಿ ಹಾಕಿದ್ದ ಅರ್ಜಿ ಕೂಡ ವಜಾ ಆಗಿತ್ತು. ಹೀಗೆ ಶಾಕ್ ಮೇಲೆ ಶಾಕ್ಗೆ ಇಂಗು ತಿಂದ ಮಂಗನಂತಾಗಿರುವ ರಾಜೀವ್ ಗೌಡ ಈಗ ರಾಜ್ಯವೇ ಬಿಟ್ಟು ಪರಾರಿಯಾಗಿದ್ದಾನೆ ಅಂತ ಹೇಳಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 12 ದಿನ ಆಗಿದೆ ರಾಜೀವ್ ಗೌಡ ಪರಾರಿಯಾಗಿ. ಪೊಲೀಸರು ಹುಡುಕ್ತಾನೆ ಇದ್ದಾರೆ, ಆದರೆ ರಾಜೀವ್ ಗೌಡ ಮಾತ್ರ ಸಿಗ್ತಾ ಇಲ್ಲ. ಮಂಗಳೂರಿನಲ್ಲಿ ಹೌದ್ಕೊಂಡಿದ್ದಾನೆ ಅಂತಕ್ಕಂಥ ಮಾಹಿತಿ ಆಧರಿಸಿ ಮಂಗಳೂರಿಗೆ ಹೋದಂಥ ಪೊಲೀಸರಿಗೆ ಅಲ್ಲೂ ಕೂಡ ಚಳ್ಳೆ ಹಣ್ಣು ತಿನ್ನಿಸಿ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾನೆ. ಮಂಗಳೂರಿನ ರೈಲ್ವೆ ಸ್ಟೇಷನಲ್ಲಿ ತನ್ನ ಕಾರನ್ನು ಬಿಟ್ಟು ಎಸ್ಕೇಪ್ ಆಗಿರುವಂತಹ ರಾಜೀವ್ ಗೌಡನಿಗಾಗಿ ಈಗ ಪೊಲೀಸರು ಮತ್ತೆ ಹುಡುಕುವಂತಾಗಿದೆ. ಮಂಗಳೂರಿನ ಹಲವು ಕಡೆ CCTV ಸೇರಿದಂತೆ ಕಾರು ಓಡಾಡಿರುವಂತಹ ಮಾರ್ಗಗಳನ್ನು ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸ್ವತಃ ಸಿದ್ದರಾಮಯ್ಯನವರೇ ಇವತ್ತು ರಾಜೀವ್ ಗೌಡನ ಬಂಧನ ಆಗದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ನಾವು ಹಿಡಿತೀವಿ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಿದ್ದಾರೆ. ಆದರೆ ಅದು ಯಾವಾಗ ಅನ್ನೋದೇ ಎಲ್ಲರ ಪ್ರಶ್ನೆಯಾಗಿರುವಂತಹದ್ದು. 12 ದಿನಗಳೇ ಕಳೆದರೂ ಪುಡಾರಿ ರಾಜೀವ್ ಗೌಡ ಪತ್ತೆ ಇಲ್ಲ. ರಾಜೀವ್ ಗೌಡ ಬಂಧಿಸುವಲ್ಲಿ ಪೊಲೀಸರು ಫೇಲ್. ಇನ್ನು ಒಂದಲ್ಲ ಎರಡಲ್ಲ ಅಂತ 12 ದಿನದಿಂದ 16 ತಂಡಗಳನ್ನ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಪೊಲೀಸರು ಹಗಲು ರಾತ್ರಿ ಎನ್ನದೆ ನಿದ್ದೆ ಊಟ ಬಿಟ್ಟು ರಾಜೀವ್ ಗೌಡಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ರಾಜೀವ್ ಗೌಡ ಮಾತ್ರ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಾನೆ ಇದ್ದಾನೆ. ಕಳೆದ 3 ದಿನದಿಂದ ಮಂಗಳೂರಿನಲ್ಲೇ ಇದ್ದ ಮಾಹಿತಿ ಮೇರೆಗೆ ಮಂಗಳೂರಿಗೆ ಪೊಲೀಸರು ಹೋಗುವಷ್ಟರಲ್ಲೇ ಮಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಮಂಗಳೂರಿನ ರೈಲ್ವೆ ನಿಲ್ದಾಣ ಸೇರಿದಂತೆ ಹೋಟೆಲ್, ರೆಸಾರ್ಟ್, ಕಾರು ಓಡಾಟ ನಡೆಸಿರುವ ಕಡೆ CCTVಗಳ ಪರಿಶೀಲನೆಯಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಇನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ರಾಜೀವ್ ಗೌಡ ಬಂಧನ ಮಾಡದ ಪೊಲೀಸರ ನಡೆ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾ ಮಾಹಿತಿಯನ್ನ ಸಚಿವರೊಬ್ಬರು ಸಿಎಂಗೆ ಹೇಳ್ತಾ ಇದ್ದ ಹಾಗೆ ಯಾಕ್ರಿ ಇನ್ನೂ ಅವನನ್ನ ಅರೆಸ್ಟ್ ಮಾಡಿಲ್ಲ ಅಂತ ಪೊಲೀಸ್ ಇಲಾಖೆ ಬಗ್ಗೆ ಸಿಎಂ ಗರಂ ಆಗಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡುವಂತೆ ಪೊಲೀಸರಿಗೆ ಸೀರಿಯಸ್ ಆಗಿ ಹೇಳಿದ್ದೇನೆ, ಆದರೆ ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂದ್ರು. ನಾನು ಬಹಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಧಮ್ಕಿ ಮುಖಂಡರ ಬೆಂಬಲಕ್ಕೆ ನಿಂತಿದ್ದಾರ ಪ್ರಭಾವಿ. ರಾಜೀವ್ ಬಚಾವ್ ಮಾಡ್ತಿದ್ದಾರೆ ರಾಜ್ಯದ ಹಿರಿಯ ಮಂತ್ರಿ. ರಾಜೀವ್ ಗೌಡ ಪತ್ನಿ ಸಹನಾಗೆ ಮಂತ್ರಿ ದೂರವಾಣಿ ಕರೆ. ಮತ್ತೊಂದು ಕಡೆ ರಾಜೀವ್ ಗೌಡ ಮಂಗಳೂರಿನಿಂದ ಬೆಂಗಳೂರಿನ ಸಹೋದರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಎನ್ನಲಾಗಿತ್ತು. ಸಹೋದರಿಯನ್ನ ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ನಡುವೆ ರಾಜೀವ್ ಗೌಡ ಪತ್ನಿ ಸಹನಾ ಕೂಡ ಪೊಲೀಸರ ಸಂಪರ್ಕಕ್ಕೆ ಸಿಗದೆ ಓಡಾಡ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಪೊಲೀಸರು ರಾಜೀವ್ ಗೌಡ ಬಂಧನ ಮಾಡೋಕೆ ಹೈರಾಣಾಗುವಂತಾಗಿದ್ದು, ರಾಜೀವ್ ಗೌಡ ಆಪ್ತರು ಸಂಬಂಧಿಕರ ಮೇಲೂ ಕಣ್ಣಿಟ್ಟು ಹುಡುಕಾಡುವಂತಾಗಿದೆ. ಇನ್ನು ರಾಜೀವ್ ಗೌಡ ಬಂಧಿಸೋಕೆ ಪೊಲೀಸರು ಅಸಹಾಯಕರಾದ್ರ ಅನ್ನೋ ಅನುಮಾನ ಕೂಡ ಮೂಡಿದೆ. ಕಾರಣ ರಾಜೀವ್ ಗೌಡಗೆ ರಾಜ್ಯದ ಹಿರಿಯ ಮಂತ್ರಿಯೊಬ್ಬರ ಬೆಂಬಲ ಇದೆ ಅನ್ನೋ ಅನುಮಾನ ಇದೆ. ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡ ಇನ್ನೇನು ಬೇಲ್ ಸಿಕ್ಕೇ ಬಿಡ್ತು, ಹೊರಗಡೆ ಬಂದು ಹಬ್ಬರಿಸಿ ಬಿಡೋಣ ಅನ್ನೋಂಥ ಪ್ಲಾನ್ನಲ್ಲಿದ್ದ. ಆದರೆ ನ್ಯಾಯಾಲಯ ಆತನ ಜಾಮೀನು ಅರ್ಜಿಯನ್ನು ವಜಾ ಮಾಡಿತ್ತು. ಹಾಗಾಗಿ ಮಂಗಳೂರಿನಲ್ಲಿ 3 ದಿನಗಳಿಂದ ಹೌತುಕೊಂಡಿದ್ದಂತಹ ರಾಜೀವ್ ಗೌಡ ಕೊನೆಯ ಕ್ಷಣದಲ್ಲಿ ಅಲ್ಲಿಂದಲೂ ಕೂಡ ಇವತ್ತು ರಾಜ್ಯ ಬಿಟ್ಟು ಪರಾರಿಯಾಗಿದ್ದಾನೆ. ಮತ್ತೊಂದು ಕಡೆ ಮಂಗಳೂರಿನಿಂದಲೇ ತನ್ನ ಸಹೋದರಿಗೆ
ಕರೆ ಮಾಡಿ ಮಾತನಾಡಿರುವಂತಹ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿನಲ್ಲಿರುವ ಸಹೋದರಿಯನ್ನು ಸಹ ಇವತ್ತು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ನಡುವೆ ರಾಜೀವ್ ಗೌಡರ ಪತ್ನಿ ಸಹನಾ ಸಹ ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ರಾಜೀವ್ ಗೌಡನನ್ನು ಬಂಧಿಸೋಕೆ ಪೊಲೀಸರು ಇನ್ನಿಲ್ಲದ ಅರಸಾಸೆಗಳನ್ನು ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಸರ್ಕಾರದ ಪ್ರಭಾವಿ ಸಚಿವರು ಇವತ್ತು ರಾಜೀವ್ ಗೌಡರ ಬೆನ್ನಿಗೆ ನಿಂತು ರಕ್ಷಣೆ ಮಾಡ್ತಿದ್ದಾರೆ ಅನ್ನುವಂತಹ ಬಹುದೊಡ್ಡ ಆರೋಪಗಳು ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಪ್ರಕರಣ ದಾಖಲಾಗಿ 12 ದಿನಗಳಾಗ್ತಾ ಇದ್ರು ರಾಜೀವ್ ಗೌಡನನ್ನ ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಸದ್ಯಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಪೊಲೀಸರ ಕಾರ್ಯವೈಖರಿಯನ್ನೇ ಖಂಡಿಸ್ತಾ ಇದ್ರೆ ಜನಸಾಮಾನ್ಯರು ಸರ್ಕಾರ ಸಚಿವರೇ ರಾಜೀವ್ ಗೌಡನನ್ನ ರಕ್ಷಿಸ್ತಾ ಇದ್ದಾರೆ ಅಂತ ಛೀಮಾರಿ ಹಾಕ್ತಿದ್ದಾರೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.